ನಮಸ್ತೆ ಫ್ರೆಂಡ್ಸ್, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ದೀರ್ಘ ಸ್ವರಗಳು ಮತ್ತು ಹ್ರಸ್ವ ಸ್ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳ ಉಚ್ಚಾರಣಾ ವ್ಯತ್ಯಾಸ ಮತ್ತು ಪದಗಳ ವಿಷಯವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ದೀರ್ಘ ಸ್ವರಗಳು ಮತ್ತು ಹ್ರಸ್ವ ಸ್ವರಗಳನ್ನು ಇಂಗ್ಲಿಷ್ನಲ್ಲಿ ಲಾಂಗ್ ಅಂಡ್ ಶಾರ್ಟ್ ಸೌಂಡ್ ಲೆಟರ್ಸ್ ಎಂದು ಕರೆಯುತ್ತಾರೆ. ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡುವ ಅಕ್ಷರಗಳು ಮತ್ತು ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವ ಅಕ್ಷರಗಳು. ದೀರ್ಘ ಎಂದರೆ ನಮಗೆ ಪದದ ಅರ್ಥವೇ ತಿಳಿಸುತ್ತೆ, ಅದನ್ನು ನಾವು ದೀರ್ಘವಾಗಿ ಉಚ್ಚಾರ ಮಾಡುತ್ತೇವೆ ಎಂದು. ಹ್ರಸ್ವ ಸ್ವರಗಳು ಎಂದರೆ ಕಡಿಮೆ ಉಸಿರಿನಿಂದ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಹ್ರಸ್ವ ಸ್ವರಗಳು ಒಟ್ಟು 6 ಅಕ್ಷರಗಳು. ಸ್ವರಗಳಲ್ಲಿ ಒಟ್ಟು 6 ಅಕ್ಷರಗಳಿವೆ, ಅವುಗಳನ್ನು ನೋಡೋಣ. ಮತ್ತೊಮ್ಮೆ ಹ್ರಸ್ವ ಸ್ವರಗಳು ಎಂದರೆ ಒಂದು ಮಾತ್ರ ಕಾಲದಲ್ಲಿ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತಾರೆ. ಈ ಹ್ರಸ್ವ ಸ್ವರಗಳು ಒಟ್ಟು 6 ಅಕ್ಷರಗಳು ಕನ್ನಡ ಸ್ವರಗಳಲ್ಲಿ ನಾವು ನೋಡಬಹುದು. ಅವುಗಳೆಂದರೆ ಅ, ಇ, ಉ, ರು, ಎ, ಓ. ಇವುಗಳನ್ನು ಉಚ್ಚಾರಣೆ ಮಾಡಬೇಕಾದರೆ ಗಮನಿಸಿ. ಅ, ಇ, ಉ, ರು, ಎ, ಓ ಅಂದರೆ ಒಂದು ಮಾತ್ರ ಕಾಲದಲ್ಲಿ, ಅಂದರೆ ಒಂದು ಚಿಟಿಕೆ ಹೊಡೆಯುವಷ್ಟರಲ್ಲಿ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ. ಇನ್ನು ದೀರ್ಘ ಸ್ವರಗಳು ಎಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಅಥವಾ ಒಂದು ಚಿಟಿಕೆ ಒಡೆಯುವಷ್ಟರಲ್ಲಿ, ಒಂದು ಕಣ್ಣು ರೆಪ್ಪೆ ಮುಚ್ಚುವಷ್ಟರಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಎಂದರೆ 2 ಮಾತ್ರ ಕಾಲದಲ್ಲಿ ಅಥವಾ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಇವುಗಳು ಒಟ್ಟು 7 ಅಕ್ಷರಗಳಿದ್ದಾವೆ. ಅವುಗಳೆಂದರೆ ಆ, ಇ, ಉ, ಎ, ಐ, ಓ, ಔ ಅಕ್ಷರಗಳು. ಇವುಗಳನ್ನು ದೀರ್ಘವಾಗಿ ಉಚ್ಚಾರ ಮಾಡುತ್ತೇವೆ, ಆದ್ದರಿಂದ ಇವುಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯುತ್ತಾರೆ. ಸ್ವರಗಳಲ್ಲಿ ನಾವು 2 ವಿಭಾಗ ಮಾಡ್ತೀವಿ, ಅವುಗಳೇ ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು ಎಂದರೆ ಒಂದು ಮಾತ್ರ ಕಾಲ, ದೀರ್ಘ ಸ್ವರಗಳು ಎಂದರೆ 2 ಮಾತ್ರ ಕಾಲ. ಇನ್ನು ಹ್ರಸ್ವ ಸ್ವರಗಳಿಗೆ ಸಂಬಂಧಪಟ್ಟ ಪದಗಳನ್ನು ನೋಡೋಣ. ಹ್ರಸ್ವ ಸ್ವರಗಳಿಂದ ಆರಂಭ ಆಗುವ ಪದಗಳು ಅರಸ, ಇಲಿ, ಉರಗ, ಋಷಿ, ಎಲೆ, ಒಂದು. ಈ ಆರಂಭದ ಎಲ್ಲ ಅಕ್ಷರಗಳು ಸಹ ಹ್ರಸ್ವ ಸ್ವರಗಳಾಗಿವೆ. ಹ್ರಸ್ವ ಸ್ವರಗಳಿಂದ ಆರಂಭ ಆಗುವ ಪದಗಳು ಮತ್ತೊಮ್ಮೆ ನೋಡೋಣ. ಅರಸ, ಇಲಿ, ಉರಗ, ಋಷಿ, ಎಲೆ, ಒಂದು. ಈ ಪದಗಳನ್ನು ನೋಡಿದಾಗ ನಮಗೆ ಹ್ರಸ್ವ ಸ್ವರಗಳು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವ ಅಕ್ಷರಗಳು ಆರಂಭದಲ್ಲಿ ಬಂದಿರುವುದನ್ನು ನಾವು ನೋಡಬಹುದು. ಇಂತಹ ಅಕ್ಷರಗಳನ್ನೇ ಹ್ರಸ್ವ ಸ್ವರಗಳು ಎಂದು ಕರೆಯುತ್ತಾರೆ. ಇನ್ನು ದೀರ್ಘ ಸ್ವರಗಳು ಎಂದರೆ ಹೆಚ್ಚು ಉಸಿರಿನಿಂದ ಹೆಚ್ಚು ಕಾಲವನ್ನು ತೆಗೆದುಕೊಂಡು ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಅಥವಾ 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯುತ್ತಾರೆ. ಅಂತಹ ಅಕ್ಷರಗಳಿಂದ ಆರಂಭವಾಗುವ ಪದಗಳು ಎಂದರೆ ಆನೆ, ಈಶ, ಊಟ, ಏಣಿ, 5, ಓಟ, ಔಷಧ. ಮತ್ತೊಮ್ಮೆ ಆನೆ, ಈಶ, ಊಟ, ಏಣಿ, 5, ಓಟ, ಔಷಧ. ಈ ತರಹದ ಪದಗಳನ್ನು ನಾವು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕನ್ನು ಕೊಡಿ, ಜೊತೆಗೆ ನಿಮ್ಮ ಫ್ರೆಂಡ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯವನ್ನು ತಿಳಿಯೋಣ.